ಎಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳು. 365 ದಿನಗಳು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 2024 ಎಂಬ ಶೀರ್ಷಿಕೆಯ ಫೇಸ್ಬುಕ್ ಲಿಂಕ್ ಸಿಕ್ಕಿದ್ದು, ಅದಕ್ಕೆ ಸೇರಿಕೊಳ್ಳಲು ನನ್ನ ಮನಸ್ಸು ಇಚ್ಛಿಸಿ ಸೇರ್ಪಡೆಯಾಗಿದ್ದು ನನ್ನ ಪುಣ್ಯದ ಫಲವೇ ಅಂತ ನಾನು ಭಾವಿಸುತ್ತೇನೆ. ಈ 365 ದಿನಗಳ ಪ್ರಯಾಣಕ್ಕೆ ಟಿಕೆಟ್ ರಹಿತ ಫ್ರೀ ಪ್ರಯಾಣಕ್ಕೆ ಈ ಟ್ರೈನನ್ನು ಹತ್ತಿದ್ದು ನನ್ನಂತೆ ಇನ್ನೂ ಅನೇಕ ಪ್ರವಾಸಿಗರು ಇದರಲ್ಲಿ ಪ್ರಯಾಣಿಸುತ್ತಿದ್ದು, ಈ ಪ್ರಯಾಣ ಅಲ್ಲ, ಯಾತ್ರೆ ಅಂತ ಅದ್ಭುತ, ಅವಿಸ್ಮರಣೀಯ, ವರ್ಣಿಸಲು ಪದಗಳೇ ಸಾಲದು ಅಂಥ ಯಾತ್ರೆಯಾಗಿದೆ. ಈ ಪ್ರಯಾಣ ಹುಟ್ಟು ಹಾಕಿದ ಮೂಲ ರೂವಾರಿಗಳಾದ, ಸದಾ ಹಸನ್ಮುಖಿಯಾದ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವ, ಸಹೃದಯಿ ವೈಶಾಲ್ಯ ಮನೋಭಾವದ ನನ್ನ ಮೊದಲ ಆಧ್ಯಾತ್ಮಿಕ ಗುರುಗಳು, ಜ್ಞಾನ ಭಂಡಾರ, ನಿಷ್ಕಲ್ಮಶ ಮನಸ್ಸಿನ, ಪ್ರತಿಯೊಬ್ಬರಿಗೂ ಮನೆ ಧ್ಯಾನ ಆರೋಗ್ಯ ತಲುಪಿಸಲು ಪಣತೊಟ್ಟಂಥ, ಕಣ್ಣಿಗೆ ಕಾಣುವಂಥ ದೇವರು ಶ್ರೀ ರಂಗನಾಥ್ ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಈ ಪ್ರಯಾಣದಲ್ಲಿ ನನಗೆ ಏನು ಬೇಕೋ ಎಲ್ಲ ಇದೆ, ತೆಗೆದುಕೊಳ್ಳಲು ನಾವು ಸಿದ್ಧರಿರಬೇಕು ಅಷ್ಟೇ. ಈ 421 ದಿನಗಳ ಪ್ರಯಾಣದಲ್ಲಿ ನಾನು ಪಡೆದುಕೊಂಡದ್ದು ಅಪಾರ ಜ್ಞಾನ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿ, ಬೇಡವಾದ ಆಲೋಚನೆಗಳಿಂದ ಭಾರವಾದ ಮನಸ್ಸಿಗೆ, ಆರೋಗ್ಯಕ್ಕೆ, ಬಾಂಧವ್ಯಕ್ಕೆ ಕಾಸಿಲ್ಲದ ಧ್ಯಾನ, ಬರೀ ಧ್ಯಾನ ಅಲ್ಲ, ಪಿರಮಿಡ್ ಧ್ಯಾನವನ್ನು ಪರಿಚಯಿಸಿ ಕಲಿಸಿ ಅದರಲ್ಲಿ 20% ಅಳವಡಿಸಿಕೊಂಡಿದ್ದು, ಏನೇ ಸಮಸ್ಯೆಗೂ ಅದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿದೆ. 100% ಅಳವಡಿಸಿಕೊಂಡಲ್ಲಿ ಅದರ ಅನುಭವ ಹೇಳತೀರದು. ನಂತರ ಯೋಗ ಸಾಧಕರು, ನಗುಮುಖದ ಶ್ರೀ ನಾಗರಾಜ್ ಗುರುಗಳಿಂದ ಪ್ರಾಣಾಯಾಮ, ವಿವಿಧ ಮುದ್ರೆಗಳ, ಪ್ರತಿ ಬೀಜಾಕ್ಷರಗಳ ಜೊತೆಗೆ ಚಕ್ರಗಳನ್ನು ಸಕ್ರಿಯಗೊಳಿಸಲು ಜ್ಞಾನ ನೀಡುತ್ತಾ ಪ್ರತಿದಿನ ಅವರಿಂದ ಕಾರ್ಯಕ್ರಮ ಪ್ರಾರಂಭ ತುಂಬ ಅವಿಸ್ಮರಣೀಯ. ಅವರಿಲ್ಲದ ದಿನದ ಕಾರ್ಯಕ್ರಮಕ್ಕೆ ಶೋಭೆ ಇರಲಾರದು. ಬೆಳಿಗ್ಗೆ 5ರಿಂದ 5:30 ನನ್ನ ಉಸಿರನ್ನೇ ನಾನು ಗಮನಿಸದೆ ಜೀವನದಲ್ಲಿ ಏನೇನೋ ತೊಂದರೆಗಳನ್ನು ಅನುಭವಿಸಿದ್ದು, ಉಸಿರಿನ ಮೇಲೆ ಧ್ಯಾಸ ಇಡುವುದನ್ನು ಧ್ಯಾನದ ಮೂಲಕ ತಿಳಿಸಿ ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆ ಎಂಬುದನ್ನು ಇಲ್ಲಿ ಕಲಿತೆ. 6ರಿಂದ 7 ಗಂಟೆವರೆಗೆ ಮಹಾನ್ ಆಧ್ಯಾತ್ಮಿಕ ಗುರುಗಳಿಂದ, ಅವರು ಆಧ್ಯಾತ್ಮಿಕದಿಂದ ಪಡೆದಂಥ ಸ್ವ ಅನುಭವಗಳ ಹಂಚಿಕೆಯ ಉಪನ್ಯಾಸಗಳು ತುಂಬ ಜ್ಞಾನಕ್ಕೆ ಮುನ್ನಡೆಯಾಗಿದೆ. ಉಪನ್ಯಾಸಕರು ನೀಡಿದಂಥ ಪಿರಮಿಡ್ ಧ್ಯಾನದ ಮಹತ್ವ, ಚತುರ್ವಿಧ ಪುರುಷಾರ್ಥಗಳು, ಅರಿವು ಮತ್ತು ಜ್ಞಾನ, ಸೀತಾಯನ, ಪತ್ರಿಜಿಯವರ ಸಂಕಲ್ಪಗಳು, ಮಾಧವ ಸೇವೆಯೇ ಮಾನವ ಸೇವೆ, 7 ಪ್ರತಿಬಿಂಬಗಳು, ಭಿನ್ನವಾಗಿ ಆಲೋಚಿಸು, ಇನ್ನೂ ಅನೇಕ ಧ್ಯಾನಗಳನ್ನು ಹಂಚಿ ಪ್ರತಿದಿನ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸಲು ಪಿತಾಮಹರಾದಂಥ ಪ್ರತಿ ಶುಕ್ರವಾರ ಅತೀಂದ್ರಿಯ ಯೋಗಿಗಳ ಪಯಣ, ಅನೇಕ ಮಹಾನ್ ಯೋಗಿಗಳ ಜೀವನ ಚರಿತ್ರೆ ತಿಳಿಯಲು ಸಾಧ್ಯವಾಗಿದೆ. ಇದರೊಂದಿಗೆ ಪ್ರತಿ ತಿಂಗಳು ಬರುವ ಹುಣ್ಣಿಮೆಯ ಧ್ಯಾನ ಅಂತೂ ಅದ್ಭುತ ಅನುಭವ. ನಂತರದಲ್ಲಿ ಬರುವ ಸಮಗ್ರ ಜೀವನ ಶೈಲಿಯ ಮತ್ತು ಮನೆಮದ್ದುಗಳು ಜ್ಞಾನ, ಇದರ ಬಗ್ಗೆ ಜ್ಞಾನವನ್ನು ಡಾಕ್ಟರ್ ರಂಗನಾಥ್ ಗುರುಗಳಿಗೆ ಅವರೇ ಸಮ. ಅವರು ಜ್ಞಾನ ಹೇಳುವುದಷ್ಟೇ ಅಲ್ಲ, ಅವನ್ನು ಎಲ್ಲರೂ ಅಳವಡಿಸಿಕೊಂಡು ಬೇರೆಯವರಿಗೆ ಹೇಳಲು ಶಕ್ತರಾಗಬೇಕೆಂಬ ಇಚ್ಛೆ ನಿಸ್ವಾರ್ಥನೀಯ. ಪ್ರತಿ ಶನಿವಾರದ ವಿಶೇಷ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಎಲೆಮರೆಯ ಕಾಯಿಯಂತೆ ಇರುವ ಪ್ರತಿಯೊಬ್ಬ ಕಲಾವಿದನ ಎದೆ ತಟ್ಟಿ ಎಬ್ಬಿಸಿ ಅವರ ಕಲೆಯನ್ನು ಹೊರಹಾಕಲು ಸ್ಫೂರ್ತಿಯಾಗಿದೆ. ಅಲ್ಲದೆ ಮುಂದಿನ ವಾರಕ್ಕೆ ಒಂದು ಟಾನಿಕ್ ಆಗಿ ಪರಿಣಮಿಸುತ್ತದೆ. ಒಟ್ಟಾರೆ ಈ ಪ್ರಯಾಣದಲ್ಲಿ ಏನಿಲ್ಲ ಎಲ್ಲ ಇದೆ, ಆಗದೆ ನಾವು ತೆಗೆದುಕೊಂಡು ಅಳವಡಿಸಿಕೊಳ್ಳಲು ಸಿದ್ಧರಿರಬೇಕು ಅಷ್ಟೇ. ಇಷ್ಟೆಲ್ಲ ಹೇಳಿದೆ, ಇದರಿಂದ ನನಗೇನು ಸಿಕ್ಕಿದೆ? 20% ಅಳವಡಿಕೆ ಅಂದರೆ ಪಡೆದುಕೊಂಡಿದ್ದು ತುಂಬಾ ಇದೆ. ಬೇಡವಾದ ಹೆಚ್ಚು ನಿದ್ರೆ, ಆಲಸ್ಯ, ಅನಾರೋಗ್ಯ ಕಳೆದುಕೊಂಡಿದ್ದೇನೆ. ಯಾವಾಗಲೂ ಖುಷಿಯಾಗಿದ್ದೇನೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸಮಸ್ಯೆ ಬಂದಾಗ ಯಾವ ರೀತಿ ಪರಿಹರಿಸಿಕೊಳ್ಳುವುದು ಎಂಬುದು ತಿಳಿದಿದೆ. ಸದಾ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿದಿದ್ದೆ. ನೋ ಮೆಡಿಕೇಟ್ ಡೂ ಮೆಡಿಟೇಟ್ ಎನ್ನುವ ಪತ್ರಿಜಿಯವರ ಮಾತು ಅಳವಡಿಸಿಕೊಂಡಿರುತ್ತೇನೆ. ಸಸ್ಯಾಹಾರಿಯಾಗಿದ್ದೇನೆ. ಪ್ರತಿದಿನ ಜೀವನ ಶೈಲಿ ತುಂಬಾ ಬದಲಾಗಿ ಆರೋಗ್ಯವಾಗಿದ್ದೇನೆ. ಮಾನಸಿಕವಾಗಿ, ಸಾಮಾಜಿಕವಾಗಿ ಸದೃಢಳಾಗಿದ್ದೇನೆ. ಕೃತಜ್ಞತಾ ಮನೋಭಾವ ಬೆಳೆಸಿಕೊಂಡಿದ್ದೇನೆ. ಪ್ರತಿದಿನ ಧ್ಯಾನ ಬಂಧುಗಳು ಮಾಡುವ ಶೇರಿಂಗ್ನಿಂದ ತುಂಬಾ ಕಲಿತಿದ್ದೇನೆ. ಹೀಗೆ ಪಡೆದದ್ದು ತುಂಬಾ ಇದೆ, ವರ್ಣಿಸಲು ಅಸಾಧ್ಯ. ನನಗೆ ತಿಳಿದ ಸ್ವಲ್ಪ ಧ್ಯಾನವನ್ನು ತಿಳಿಸಲು ಅವಕಾಶ ಕಲ್ಪಿಸಿದ್ದಕ್ಕೆ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ಈ ಕಾರ್ಯಕ್ರಮ 365 ದಿನಗಳ
ತಲುಪಿ ಈಗಾಗಲೇ ನಾವು ಸಂಭ್ರಮಾಚರಣೆಯನ್ನು ಸಿದ್ದರ ಬೆಟ್ಟದಲ್ಲಿ ಕೈಗೊಂಡಿದ್ದು. ಇದೇ ರೀತಿ ಇದು 365 ದಿನಗಳು ಪೂರೈಸಿದ್ದಲ್ಲದೆ ಪ್ರತಿ ವರ್ಷ 365 ದಿನಗಳ ನಂತರ ನಾವು ವಾರ್ಷಿಕ ಕಾರ್ಯಕ್ರಮವನ್ನು ಆಚರಿಸುತ್ತಾ ರಾಜ್ಯದ, ದೇಶದ, ಜಗತ್ತಿನ ತುಂಬೆಲ್ಲ ಆಧ್ಯಾತ್ಮಿಕ ಗುರುಗಳ ಹುಟ್ಟಿಗೆ ಕಾರಣವಾಗಿ ಜಗತ್ತು ಸಸ್ಯಾಹಾರಿಯಾಗಲು ಅಂತ ಬ್ರಹ್ಮಾಂಡಕ್ಕೆ ಮಹಾವತಾರ್ ಬಾಬಾಜಿಯವರಿಗೆ, ಡಾಕ್ಟರ್ ಸುಭಾಷ್ ಪತ್ರಿಜಿಯವರಲ್ಲಿ ನಾನು ಅವರ ಮಾರ್ಗಗಳಲ್ಲಿ ನಡೆಯೋಣ ಅಂತ ಪಂಚಮಹಾಭೂತಗಳಲ್ಲಿ ದೇವರಲ್ಲಿ ಕೇಳಿಕೊಳ್ಳುತ್ತಾ ಈ ಅವಕಾಶಕ್ಕಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬಾ ಒಂಥರ ಇದು ಕವನ ಮತ್ತೆ ರಚನಾ ಮತ್ತೆ ನಿಮ್ಮ ಅನುಭವ ಎಲ್ಲ ಜೋಡಿಸಿ ಒಂಥರ ಇದು ದೊಡ್ಡದಾಗಿ ಅದು ಸಣ್ಣದಾಗಲ್ಲ, ಇದು ದೊಡ್ಡ ಒಂಥರ ಮಹತ್ತರ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅನುಭವ ಹಂಚಿಕೆ ಆಗಿದೆ. ನಿಜವಾಗಿ ನಿಮ್ಮ ಪ್ರಯಾಣ ಎಲ್ಲರಿಗೂ ಒಂದು ಸ್ಫೂರ್ತಿ. ಹೌದು, ಈ ರೀತಿಯಲ್ಲಿ ಪ್ರತಿಯೊಬ್ರು ಹಂಚ್ಕೋಬೇಕು ದಯವಿಟ್ಟು. ಓಕೆ, ಅದೇ ಗುರುಜಿ, ನಾನು ಅವಾಗಲೇ ಬರ್ದಿದ್ದೆ ಗುರುಜಿ, ಅದು ಅವಕಾಶ ಸಿಕ್ಕಿದ್ದಿಲ್ಲ, ಇವತ್ತೇ ಸಿಕ್ತು. ಅದೇ ಮೇಡಮ್ ಅವ್ರು ಹೇಳಿದ್ರಲ್ಲ, ಅವರು ಮೇಡಮ್ ಅದು ಅವ್ರಿಗೆ ನಿವೃತ್ತಿ ನಂತರ ಸಿಕ್ತಂದ್ರು. ಅದು ನಮ್ಗೆ ನಿವೃತ್ತಿ ಪೂರ್ವದಲ್ಲೇ ತಾವು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಜ ಗುರುಜಿ, ನಮ್ಗೆ ಇದೊಂದು ದೊಡ್ಡ ಏನು ಹೇಳಕ್ ಆಗುದಿಲ್ಲ ಗುರುಜಿ. ಈ ಟ್ರೈನ್ ಅಂತೂ ಅದೇ ಹೇಳೇನ, ಈ ಟ್ರೈನ್ ಹತ್ತಿ ಬಿಟ್ಟಿದ್ದೇವೆ, ಆ ಟ್ರೈನ್ ಅಂತೂ ಒಂದು ಒಳ್ಳೆ ಇದಕ್ಕೆ ಹೋಗಿ ಮುಟ್ಟಿಸ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಟ್ರೈನ್ ಅಲ್ಲಿ ಪ್ರಯಾಣಿಸೋರಿಗೆಲ್ಲ ಅದು ಆತ್ಮವಿಶ್ವಾಸ ಇದೆ ಅಂತ ತಿಳ್ಕೊಂಡಿದ್ದೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಂದ.